ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಮಹಿಳೆಯರಿಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದಲ್ಲ ಎರಡೆರಡು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಹೌದು, ಎರಡು ಕೂಡ ಡಬಲ್ ಧಮಾಕ ಗುಡ್ ನ್ಯೂಸ್ಗಳೇ. ಒಂದು, ಗೃಹಲಕ್ಷ್ಮಿ 4,000 ರೂಪಾಯಿ ಹಣದ ಬಗ್ಗೆ ವಿಚಾರವಾಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಮಹಿಳೆಯರಿಗೂ ಕೂಡ ಖುಷಿ ಕೊಡುವಂತ ಒಂದು ಹೊಸ ಅಪ್ಡೇಟ್ನ ಕೂಡ ತಿಳಿಸಿದ್ದಾರೆ. ಹೌದು, ಮಹಿಳೆಯರು ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯ್ತಾ ಇದ್ರು ಅಲ್ವಾ, ಯುಗಾದಿ ಹಬ್ಬದಷ್ಟರಲ್ಲಿ ಬರುತ್ತೆ ಅಂತವ್ರಿಗೆ ಸ್ವಲ್ಪ ಬೇಜಾರಾಗಬಹುದು. ಆದ್ರೂ ಕೂಡ ನಿಮ್ಗೆ ಒಂದಲ್ಲ ಎರಡು ಕಂತಿನ ಹಣ ಒಟ್ಟಿಗೆ ಹಾಕ್ತಾರಂತೆ. ಇನ್ನು ಗರ್ಭಿಣಿ ಮಹಿಳೆಯರಿಗೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ವಿಡಿಯೋನ ನೋಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಗೊತ್ತಾಗುತ್ತೆ. ಮಾರ್ಚ್ ತಿಂಗಳಲ್ಲಿ 2 ತಿಂಗಳು ಹಣನ ಹಾಕಿದ್ರು. ನವೆಂಬರ್ ಮತ್ತೆ ಡಿಸೆಂಬರ್ ಗೃಹಲಕ್ಷ್ಮಿ ಏನೋ ಬಂತು. ಇನ್ನು 17ನೇ ಕಂತಿನ ಹಣ 40% ಮಹಿಳೆಯರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ನಡುವೆ 16, 17 ಬಂದ ಮೇಲೆ 18 ಮತ್ತೆ 19ನೇ ಕಂತಿನ ಹಣ ಯಾವಾಗ ಹಾಕ್ತಾರೆ, ಜನವರಿ ಮತ್ತೆ ಫೆಬ್ರವರಿದು ಯಾವಾಗ ಬರುತ್ತೆ ಅಂತ ಮಹಿಳೆಯರಂತೂ ಕಾತುರದಿಂದ ಕಾಯ್ತಾ ಇದ್ರು. ಒಂದ್ ಕಡೆ ಯುಗಾದಿ ಹಬ್ಬಕ್ಕೆ ಏನೋ ಬರುತ್ತೆ ಅನ್ಕೊಂಡಿದ್ರು. ಮತ್ತೆ ಕೆಲವರು ಈ ಕರೆಕ್ಟ್ ಟೈಮ್ಗೆ ಹಣ ಹಾಕ್ತಿಲ್ಲ, ನಮಗೆ ಹಬ್ಬದ ಖರ್ಚಿಗೆ ಆಗುತ್ತೆ, ಇವರೆಲ್ಲೂ ಹಣನೇ ಹಾಕ್ತಿಲ್ವಲ್ಲ ಅಂತ ಒಂದಷ್ಟು ಲಕ್ಷ ಜನ ಮಹಿಳೆಯರು ಬೈಕೊಂತಾ ಇದ್ರು. ವಿರೋಧ ಪಕ್ಷದವರು ಕೂಡ ಇದ್ರ ಬಗ್ಗೆ ಬೈತಾ ಇದ್ರು. ವಿಧಾನಸಭಾ ಕಲಾಪದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆಗಳು ನಡೀತಾನೆ ಇತ್ತು. ಗೃಹಲಕ್ಷ್ಮಿ ಹಣನ ನೀವು ಯಾವಾಗ ಹಾಕ್ತೀರಾ, ಯಾಕೆ ಇಷ್ಟು ತಡ ಆಗ್ತಾ ಇದೆ ಅಂತ. ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದ್ಸಲ ಅಲ್ಲ ಎರಡೆರಡು ಸಲ ಅಪ್ಡೇಟ್ನ ಕೊಟ್ಟಿದ್ದಾರೆ. 2 ಸಲ ಕೂಡ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಯಾವಾಗ ನಾವು ಹಣ ಹಾಕ್ತೀವಿ ಅಂತ. ಹೌದು, ಎಲ್ಲಾ ಮಹಿಳೆಯರು ಖುಷಿ ಪಡುವಂತಹ ಒಂದು ಗುಡ್ ನ್ಯೂಸ್ ಕೊಟ್ಟರು. ಏನ್ ಕೊಟ್ಟಿದ್ದಾರೆ ಅಂದ್ರೆ, ಗೃಹಲಕ್ಷ್ಮಿ 2 ಕಂತಿನ ನಾವು 4,000 ರೂಪಾಯಿ ಹಣ ಹಾಕಬೇಕು ಅಲ್ವಾ. ಈಗ ಫೈನಾನ್ಷಿಯಲ್ ಇಯರ್ ಮಾರ್ಚ್ 31ಕ್ಕೆ ಮುಗಿಯುತ್ತೆ. ಮಾರ್ಚ್ 30 ನಂತರ ಅಂದ್ರೆ ಏಪ್ರಿಲ್ ಮೊದಲನೇ ವಾರದಲ್ಲೇ ನಾನು 2 ಕಂತಿನ 4,000 ರೂಪಾಯಿ ಅಮೌಂಟ್ ಎಲ್ಲಾ ಮಹಿಳೆಯರ ಖಾತೆಗೆ ಹಾಕ್ತೀನಿ. ಗೃಹಲಕ್ಷ್ಮಿ 1,22,00,000 ಜನ ಮಹಿಳೆಯರಿಗೂ ಕೂಡ ನಾನು 4,000 ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ದಾರೆ. ಯುಗಾದಿ ಹಬ್ಬಕ್ಕೆ ಹಣ ಬರುತ್ತೆ ಅಂತ ಕಾಯ್ಕೊಂಡಿದ್ದ ಮಹಿಳೆಯರಿಗೆ ಸ್ವಲ್ಪ ಬೇಜಾರಾಗಬಹುದು. ಬಟ್ ಖುಷಿ ವಿಚಾರ ಏನಪ್ಪಾ ಅಂದ್ರೆ 2 ಕಂತಿನ ಹಣ ನಾನು ಒಟ್ಟಿಗೆ ಹಾಕ್ತೀನಿ ಅಂತ ಹೇಳಿದಾರಲ್ವಾ, ಅದು ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಏಪ್ರಿಲ್ ಮೊದಲನೇ ವಾರದಲ್ಲಿ ನಿಮಗೆ 4,000 ರೂಪಾಯಿ ಕ್ರೆಡಿಟ್ ಆಗುತ್ತೆ, 100% ಆಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರೇ ಹೇಳಿದ್ದಾರೆ. 4,000 ರೂಪಾಯಿ 2 ಕಂತಿಂದು ನಾನು ಹಾಕ್ತೀನಿ. ಈಗ ಫಿನಾನ್ಷಿಯಲ್ ಇಯರ್ ಮುಗಿಯುತ್ತೆ, ಮಾರ್ಚ್ 30 ನಂತರ ಹಣ ಹಾಕ್ತೀನಿ ಅಂತ. ಹಾಗೆ ಮಹಿಳೆಯರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಈ ಬಾರಿ ನಿಮ್ಗೆ ಗೊತ್ತಿರಬಹುದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸುಮಾರು 3,000 ಗರ್ಭಿಣಿ ಮಹಿಳೆಯರಿಗೆ ವಿಶೇಷವಾಗಿ ಸೀಮಂತ ಕಾರ್ಯಕ್ರಮವನ್ನ ಮಾಡ್ಕೊಂಡಿದ್ದಾರೆ. ಇಡೀ ಕರ್ನಾಟಕದ ಇತಿಹಾಸದಲ್ಲೇ ಇದೊಂದು ವಿನೂತನ ಕಾರ್ಯಕ್ರಮ ಅಂತ ಹೇಳ್ಕೊಂಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಇದೊಂದು ವಿಶೇಷ ಮತ್ತು ವಿನೂತನ ಕಾರ್ಯಕ್ರಮ ಅಂತಾನೆ ಹೇಳಬಹುದು. ಗೃಹಲಕ್ಷ್ಮಿ ಮಹಿಳೆಯರಿಗೆ ಮತ್ತೊಂದು ರೀತಿಯಲ್ಲಿ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ. ಸೀಮಂತ ಕಾರ್ಯಕ್ರಮಕ್ಕೆ ಮಾಮೂಲಿ ತವರು ಮನೆಗಳಲ್ಲಿ ಯಾವ ರೀತಿಯಾಗಿ ಉಡಿ ತುಂಬುತ್ತಾರೆ, ತಳಿರು ತೋರಣ ಕಟ್ಟಿ ಬಾಳೆ ದಿಂಡುಗಳಿಂದ ಸಿಂಗಾರ ಮಾಡಿ ಸ್ವಾಗತನ ಮಾಡಿದ್ದಾರೆ. ಸೊ ಈ ಉಡಿ ತುಂಬಾ ಕೆಲಸ ನಮ್ಮ ಭಾರತದ ಸಂಸ್ಕೃತಿ ಆಗಿರುತ್ತೆ. ಅದನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮನೆಯಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯಾಗಿ ಮಾಡಿದ್ದಾರೆ. ದೇಶಕ್ಕೆ ಉಜ್ವಲ ಭವಿಷ್ಯವನ್ನು ಕೊಡುವಂತಹ ಹೆಣ್ಮಗಳು ನೀನು. ಅದು ಹೆಣ್ಮಗು ಆಗಿರ್ಲಿ, ಗಂಡು ಮಗು ಆಗಿರ್ಲಿ, ಸದೃಢವಾಗಿರ್ಲಿ, ಶಕ್ತಿಯುತವಾಗಿರ್ಲಿ, ನಮ್ಮ ದೇಶಕ್ಕೆ ನೀನು ಒಂದು ಹೊಸ ಆಸ್ತಿಯನ್ನ ಕೊಡ್ತಿದ್ಯಮ್ಮ, ನೀನ್ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಒಂದು ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಸುಮಾರು 3,000 ಮಹಿಳೆಯರಿಗೆ ಗರ್ಭಿಣಿ ಮಹಿಳೆಯರನ್ನ ಕರೆಸಿ ಹೋಳಿಗೆ ಊಟನ ಹಾಕಿದ್ದಾರೆ. ಮೇಡಮ್ ಅವರ ಕ್ಷೇತ್ರದಲ್ಲಿ ಇರುವಂತಹ ಮಹಿಳೆಯರನ್ನೇ ಅವರು ಕರೆಸಿದ್ದಾರೆ. ಒಟ್ಟು 3,000 ಜನಕ್ಕೆ ಹೋಳಿಗೆ ಊಟ ಅಂದ್ರೆ ಒಬ್ಬಟ್ಟಿನ ಊಟ ಹಾಕಿದ್ದಾರೆ. ಸರ್ಕಾರದ ವತಿಯಿಂದ ಈ ಕೆಲಸನ ಮಾಡಿದ್ದಾರೆ. ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಆ ಎಲ್ಲಾ ಗರ್ಭಿಣಿ ಮಹಿಳೆಯರಿಗೆ ವೈಯಕ್ತಿಕವಾಗಿ ಅಂದ್ರೆ ತನ್ನ ಸ್ವಂತ ದುಡ್ಡಿಂದ ಉಡುಗೊರೆಯನ್ನ ಕೂಡ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನ ಪ್ರತಿಯೊಂದು ಜಿಲ್ಲೆಯಲ್ಲೂ ಮಾಡ್ತೀನಿ. ಮಾರ್ಚ್ ಏನಿದೆ ಅದು ಮಹಿಳಾ ದಿನಾಚರಣೆಯ ತಿಂಗಳಾಗಿರುತ್ತಲ್ವಾ, ಮಾರ್ಚ್ 1ನೇ ತಾರೀಕಿಂದ 31ನೇ ತಾರೀಕುವರೆಗೂ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸೀಮಂತ ಕಾರ್ಯಕ್ರಮಗಳನ್ನ ನಾನು ಮುಂದಿನ ವರ್ಷದಿಂದ ಮಾಡ್ತೀನಿ. ಇದೇನಾದ್ರೂ ಸಕ್ಸಸ್ ಆಯ್ತು ಅಂದ್ರೆ ಖಂಡಿತವಾಗ್ಲೂ ನಾನು ಇನ್ನೂ ಈ ರೀತಿ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಗರ್ಭಿಣಿ ಮಹಿಳೆಯರನ್ನ ಕರೆಸ್ತಿದ್ದಾರೆ. 3,000 ಜನ ಅಂದ್ರೆ ಅಷ್ಟೊಂದು ಜನನ ಕರೆಸಿ ಅದು ಮೇಂಟೈನ್ ಮಾಡೋದು ಹೇಗೆ, ಮಹಿಳೆಯರಿಗೆಲ್ಲ ಸೂಕ್ತ ಭದ್ರತೆ ಸಿಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇರುತ್ತೆ. ಅದಕ್ಕೂ ಮೇಡಮ್ ಅವರು ಸೂಪರ್ ಆಗಿ ಒಂದು ಒಳ್ಳೆ ಕೆಲಸನ ಮಾಡಿದ್ದಾರೆ. ಅಂದ್ರೆ ಅವ್ರ ಬಗ್ಗೆ ಅಷ್ಟು ಕಾಳಜಿನ ವಹಿಸಿದ್ದಾರೆ. ಯಾವ್ಯಾವ ರೀತಿ ಕಾಳಜಿ ವಹಿಸಿದ್ದಾರೆ ಅದನ್ನು ಕೂಡ ಹೇಳ್ತೀನಿ. ಬಂದಿರೋರೆಲ್ಲರೂ ಕೂಡ ಗರ್ಭಿಣಿ ಮಹಿಳೆಯರಾಗಿರೋದ್ರಿಂದ ಮನೆಯಿಂದ ಹೊರಗಡೆ ಬರೋದ್ರಿಂದ ವಾಪಸ್ ಮನೆ ಕರ್ಕೊಂಡು ಹೋಗೋವರೆಗೂ ಕೂಡ ಸಂಪೂರ್ಣ ಕಾಳಜಿನ ವಹಿಸ್ಕೊಂಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರಾಗಿರಬಹುದು, ಸಹಾಯಕಿಯರಾಗಿರಬಹುದು, ಇದ್ರ ಜವಾಬ್ದಾರಿನ ತಗೊಂಡಿದ್ದಾರೆ. ಅವ್ರಿಗೆ ಎಲ್ಲಾ ರೀತಿಯಲ್ಲೂ ನಾವು ಕಾಳಜಿನ ಮಾಡ್ತೀವಿ. ನೀರಿನ ಬಾಟಲು, ಬಿಸ್ಕೆಟ್, ಅವ್ರಿಗೆ ಬೇಕಾಗಿರುವಂತಹ ಗ್ಲೂಕೋಸು, ಮತ್ತೆ ಅವರು ಬಿಸಿಲು ಇರೋದ್ರಿಂದ ಹೆವಿ ಬಿಸಿಲಲ್ವಾ ಈಗ ಬೇಸಿಗೆ ಕಾಲ, ಸೊ ಅವರಿಗೋಸ್ಕರ ಜರ್ಮನ್ ಟೆಂಟ್ ಹೌಸ್ನ ಕೂಡ ನಾವು ಹಾಕ್ಸಿದೀವಿ. ಅಂದ್ರೆ ಬಿಸಿಲಿನ ತಾಪ ಕೂಡ ಅವ್ರಿಗೆ ತಟ್ಟೋದಿಲ್ಲ. ಮಾದರಿ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು. ಮುಂದಿನ ಹಂತದಲ್ಲಿ ನಾವು ಇದನ್ನ
ಅದನ್ನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕಾಗತ್ತೆ. ಅದು ಆ ರೀತಿ ಒಂದು ಆಸೆ ಇದೆ. ಬಟ್ ಈಗ ರಾಷ್ಟ್ರ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಮಾಡ್ತೀವಿ ಅಂದರೆ ಟ್ರಾವೆಲ್ ಮಾಡಬೇಕಾಗುತ್ತೆ. ರಾಜ್ಯ ಮಟ್ಟದಲ್ಲಿ ಮಾಡುವಂಥದ್ದು ಕೆಲಸ ಆದರೆ ಇಲ್ಲಿಂದ ಒಂದಷ್ಟು ಜನ ಮಹಿಳೆಯರು ಬೇರೆ ಜಿಲ್ಲೆಗೆ ಹೋಗಬೇಕಾಗುತ್ತೆ. ಅವಾಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಲ್ವಾ. ಅಲ್ಲಿಗಂಟ ಆಗಲಿಲ್ಲ ಅಂದರೂ ಕೊನೆ ಪಕ್ಷ ನಾನು ಇದನ್ನು ಪ್ರತಿ ಜಿಲ್ಲೆಗಳಲ್ಲೂ ಮಾಡುವಂಥ ಕೆಲಸನ ಮಾಡೇ ಮಾಡ್ತೀನಿ. ವಿನೂತನ ಕಾರ್ಯಕ್ರಮ ಇದು ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೌದು, ಇದಕ್ಕಿಂತ ಮುಂಚೆ ಇತಿಹಾಸದಲ್ಲಿ ಯಾರೂ ಕೂಡ ಈ ರೀತಿಯಾಗಿ ಒಂದು ಹೊಸ ಕಾರ್ಯಕ್ರಮ, ವಿನೂತನ ಕಾರ್ಯಕ್ರಮ ಮಾಡಿರಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಾಡ್ತಾ ಇದ್ದಾರೆ. ಸೀಮಂತ ಕಾರ್ಯಕ್ರಮ ಸುಮಾರು 3,000 ಜನ ಮಹಿಳೆಯರಿಗೆ ನಿನ್ನೆ ಒಬ್ಬಟ್ಟಿನ ಊಟ ಹಾಕಿ ತಮ್ಮ ಸ್ವಂತ ದುಡ್ಡಿಂದ ಉಡುಗೊರೆ ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ರೀತಿಯಲ್ಲಿ ಗೃಹಲಕ್ಷ್ಮಿ ಮಹಿಳೆಯರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಪ್ರತಿ ವರ್ಷ ಕೂಡ ಇನ್ನು ಮುಂದೆ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಸೀಮಂತ ಕಾರ್ಯಕ್ರಮ ಆಗುತ್ತೆ. ಹಾಗೆ 18 ಮತ್ತು 19ನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ದಂಥ ಮಹಿಳೆಯರು ಇನ್ನೊಂದು ವಾರ ವೆಯ್ಟ್ ಮಾಡಿ ಮುಂದಿನ ವಾರ ನಿಮಗೆ 4,000 ರೂಪಾಯಿ ಒಟ್ಟಿಗೆ ಹಾಕ್ತೀನಿ ಅನ್ನೋ ಭರವಸೆನ ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ 2 ಹೊಸ ಅಪ್ಡೇಟ್ಗಳು ಇದೇ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.